ಅದು ಕೆಲವೊಂದು ಗಾಯದ ಗುರುತುಗಳೆಲ್ಲ ಮರಂಕಿ ದೇಹದ ಮೇಲೆ ಇರುತ್ತೆ. ಅದನ್ನು ನೋಡಿ ಅವನಿಗೆ ತುಂಬ ಕೋಪ ಬರುತ್ತೆ. ಆ ರಾತ್ರಿ ಅವನು ಸುಮ್ಮನೆ ಮಲಗಿಬಿಡ್ತಾನೆ. ಬೆಳಗ್ಗೆ ಎದ್ದು ಎಲ್ಲರಿಗೂ ಬೈತಾನೆ ಅವನು. ಈ ಮರಂಕಿ ಏನು ಮಾಡ್ತಾಳೆ ಅಂದರೆ, ಇಲ್ಲಿ ವಾತಾವರಣ ಸರಿಯಿಲ್ಲ, ನನಗೆ ಇಲ್ಲಿರೋಕ್ಕೆ ಕಷ್ಟ ಆಗ್ತಾಯಿದೆ, ನನ್ನನ್ನು ತವರು ಮನೆಗೆ ಬಿಡು ಅಂತ ಪೀಡಿಸ್ತಾ ಇರ್ತಾಳೆ. ಸರಿ ಅಂತ ಇವನು ಏನು ಮಾಡ್ತಾನಂದರೆ, ಅವಳನ್ನ ಮೈಸೂರಿಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಈ ಥರ ದೇವಿರವ್ವ ರತ್ನಿಗೆ ಕೆಲವೊಂದು ಪೇಟೆಯವರು ಹಾಕ್ಕೊಳ್ಳುವಂತಹ ವಿಷಯಗಳನ್ನ ಕೇಳಿದ್ದಾರೆ, ಅದನ್ನ ನೀನು ನನಗೆ ಕೊಂಡ್ಕೊಳ್ಳೋಕ್ಕೆ ಸಹಾಯ ಮಾಡು ಅಂತ ಕೇಳಿ ಅದನ್ನೆಲ್ಲ ಮರಂಕಿಯ ಸಹಾಯದಿಂದ ಕೊಂಡ್ಕೊಳ್ತಾನೆ. ಮರಂಕಿಯನ್ನು ಅವಳ ಊರಾದಂತಹ ಉಳಿಮಾವು ಅಲ್ಲಿ ಬಿಟ್ಟು ಇವನು ಗವ್ವಳ್ಳಿಗೆ ಬರ್ತಾನೆ. ರತ್ನಿಗೆ ತಂದಂತಹ ಸಾಮಾನೆಲ್ಲ ಅವರ ತಾಯಿ ಹತ್ರ ಕೊಡ್ತಾನೆ. ರತ್ನಿ ಅದನ್ನೆಲ್ಲ ನೋಡಿ ಸಂತೋಷ ಪಡ್ತಾಳೆ. ಇವನು ಒಮ್ಮೆ ಉಳಿಮಾವಿಗೆ ಹೋಗಿ ನನ್ನ ಹೆಂಡತಿಯನ್ನು ಕರಿತಾನೆ ಮನೆಗೆ. ಆದರೆ ಮರಂಕಿ ಖಡಾಖಂಡಿತವಾಗಿ ಏನು ಹೇಳ್ತಾಳೆ ಅಂದರೆ, ನೀನು ಮನೆಯನ್ನು ಪಾಲು ಮಾಡಿ ಬೇರೆ ಮನೆ ಮಾಡಿದ್ರೆ ನಾನು ಬರ್ತೀನಿ, ಇಲ್ಲಾಂದರೆ ಬರೋದಿಲ್ಲ, ಅಲ್ಲಿ ಇರೋಕ್ಕೆ ನನಗೆ ತುಂಬ ಕಷ್ಟ ಆಗ್ತಾಯಿದೆ ಅಂತ ಹೇಳ್ತಾಳೆ. ಈಗ ಗೆಂಡೆ ತಿಮ್ಮನಿಗೆ ತುಂಬ ಬೇಸರ ಆಗುತ್ತೆ. ಇಷ್ಟು ವರ್ಷಗಳಿಂದ ಒಂದಾಗಿದ್ದು ಅಣ್ಣನ ಜೊತೆ, ಈಗ ಇವಳು ಪಾಲು ಮಾಡು ಅಂತ ಕೇಳ್ತಾ ಇದ್ದಾಳೆ, ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅವನಿಗೆ ತುಂಬ ಬೇಸರ ಆಗುತ್ತೆ. ಕೊನೆಗೆ ಬೇರೆ ದಾರಿ ಇಲ್ಲದೆ ಅವನು ಪಾಲು ಕೇಳ್ತಾನೆ. ಮನೆ ಪಾಲಾಗುತ್ತೆ. ಅವನು ತನ್ನ ತೋಟವನ್ನೆಲ್ಲ ಅಣ್ಣನಿಗೆ ಬಿಟ್ಕೊಡ್ತಾನೆ. ಈಗ ವಿಷಯವನ್ನು ಉಳಿಮಾವಿಗೆ ಹೋಗಿ ತನ್ನ ಮಡದಿ ಹಾಗೂ ಮಾವನಿಗೆ ಈ ವಿಷಯವನ್ನು ಹೇಳ್ತಾನೆ. ಗೆಂಡೆ ತಿಮ್ಮನ ಅಣ್ಣನಾದ ಗೂಳನಾಯಕ ಆ ದನದ ಹಟ್ಟಿಯನ್ನು ತಿಮ್ಮನಿಗೆ ಬಿಟ್ಕೊಟ್ಟಿರ್ತಾನೆ. ಅದಕ್ಕೆ ಬೇಕಾಗಿರುವಂತಹ ಗಾರೆಗೆ ಉಂಟಾಗುವ ಖರ್ಚು ಏನಿದೆ ಅದನ್ನೆಲ್ಲ ತಾನೇ ಕೊಡ್ತೀನಿ ಅಂತಲೂ ಒಪ್ಕೊಂಡಿರ್ತಾನೆ. ಈಗ ಆ ದನದ ಹಟ್ಟಿ ಏನಿದೆ ಅದು ಗೆಂಡೆ ತಿಮ್ಮನ ಹೊಸ ಮನೆ ಆಗುತ್ತೆ. ಅವನು ತನ್ನ ಹೆಂಡತಿ ಮಾವನ್ನೆಲ್ಲ ಕರ್ಕೊಂಬರ್ತಾನೆ. ಒಂದು ಪೂಜೆ ಮಾಡಿ ಊಟ ಹಾಕಿಸ್ಬೇಕು ಅಂತ ಇರುತ್ತೆ. ಆಗ ಮರಂಕಿ ಏನು ಹೇಳ್ತಾರಂದರೆ, ಊಟಕ್ಕೆ ನೀನು ಊರಿನ ಕೆಲವರು ಹಿರಿಯರನ್ನ ಕರೆಯೋ ಜೊತೆಗೆ ನಮ್ಮ ಊರಿನವನಾದಂತಹ ಗೌಡ್ರ ಶಿವಣ್ಣ ಅಂತ ಅವನು ಉಳಿಮಾವನವನು ಇಲ್ಲಿ ಮೇಷ್ಟ್ರಾಗಿ ಕೆಲಸ ಮಾಡ್ತಾ ಇರ್ತಾನೆ ಸಾಲುಂಡಿಯಲ್ಲಿ, ಅವನನ್ನು ಕರೀಲೇಬೇಕು ಅಂತ ಹೇಳ್ತಾಳೆ. ಸರಿ ಅಂತ ಊರಿನ ಹಿರಿಯನ್ನೆಲ್ಲ ಕರೆದು ಕೆಲವರಿಗೆಲ್ಲ ಊಟ ಹಾಕ್ತಾರೆ. ಅಲ್ಲಿ ಈ ಗೌಡ್ರ ಶಿವಣ್ಣನೂ ಬಂದಿರ್ತಾರೆ. ಶಿವಣ್ಣನಿಗೆ ಮರಂಕಿಯ ಪರಿಚಯ ಆಗುತ್ತೆ. ಇಲ್ಲಿ ಗವ್ವಳ್ಳಿಯಲ್ಲಿ ರತ್ನಿಗೆ ಅಂತ ಗೆಂಡೆ ತಿಮ್ಮ ತಂದುಕೊಟ್ಟಂತಹ ವಸ್ತುಗಳು ಏನಿದೆ ಅದು ಗವ್ವಳ್ಳಿಯಲ್ಲಿರುವಂತಹ ಪ್ರಾಯಕ್ಕೆ ಬಂದ ಹುಡುಗಿಯರು ಹಾಗೂ ಹೊಸದಾಗಿ ಬಂದಂತಹ ಸೊಸೆಯಂದರ ಮನಸ್ಸಿನಲ್ಲಿ ಕುತೂಹಲವನ್ನು ಕೆರಳಿಸುತ್ತೆ. ಒಂದಲ್ಲ ಒಂದಿನ ಯಾರಾದರೂ ಒಬ್ಬರು ಬಂದು ರತ್ನಿ ಹತ್ರ ಏನೇನು ತೊಗೊಂಡೆ ನೀನು, ಎಲ್ಲಿ ತೊಗೊಂಡೆ, ಈ ರೀತಿ ಕೇಳ್ಕೊಂಡು ಹೋಗ್ತಾ ಇರ್ತಾರೆ. ಅವರಿಗೂ ಇದನ್ನೆಲ್ಲ ತಾವು ತೊಗೊಬೇಕು ಅಂತ ಆಸೆ ಆಗುತ್ತೆ. ಈ ರೀತಿಯ ಒಂದು ವಾತಾವರಣ ಸೃಷ್ಟಿ ಆಗ್ತಾ ಇರುತ್ತೆ. ಈ ಕಡೆ ಒಂದಿನ ಏನಾಗುತ್ತೆ ಅಂದರೆ, ಗವ್ವಳ್ಳಿಯಲ್ಲಿ